ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ನ ಫೈಟ್. ಬಹುತೇಕ ಜಿಲ್ಲೆಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಬಟ್ ಈಗ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕೆ ಭಾಗವತ್ ಅವರೇ ಇಳಿಯಲಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹೇರಿರುವ ಹಿನ್ನೆಲೆಯಲ್ಲಿ ಅಂದರೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಕ್ರಿಯಕ್ಕೆ ಭಾಗವತ್ ಅವರೇ ಸ್ವತಃ ಎಂಟ್ರಿ ಆಗೋ ಸಾಧ್ಯತೆ ಇದೆ ಅಂತೆ. ಇವತ್ತಿನಿಂದ 3 ದಿನ ಭಾಗವತ್ ಅವರು ರಾಜ್ಯ ಪ್ರವಾಸದಲ್ಲಿರ್ತಾರೆ. ಬೆಂಗಳೂರಿನಲ್ಲೇ ಇದ್ಕೊಂಡು ಆರ್ಎಸ್ಎಸ್ ಸಂಘಟನೆಗೆ ಅತಿ ಹೆಚ್ಚಿನ ಒತ್ತು ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ವಾಸ್ತವ್ಯ ಕೂಡ ಹೂಡ್ತಾರಂತೆ. ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳ ನಿಷೇಧಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಘ ಪರಿವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದೆ. ಸರ್ಕಾರದ ವಿರುದ್ಧ ಆರ್ಎಸ್ಎಸ್ನ ಕಾನೂನು ಹೋರಾಟ ಕೂಡ ಮುಂದುವರಿತಾ ಇದೆ. ಕಾನೂನು ಹೋರಾಟದ ಜೊತೆಗೆ ಈಗ ಸಂಘ ಪರಿವಾರದವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಓಪನ್ ಆಗಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಈಗ ಈ ಅಖಾಡಕ್ಕೆ ಸ್ವತಃ ಮೋಹನ್ ಭಾಗವತ್ ಅವರು ಕೂಡ ಎಂಟ್ರಿ ಆಗ್ತಿದ್ದಾರೆ.